ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಒಂದು ಹಳ್ಳಿಗೆ ಹೋಗಿದ್ವಿ. ಹಂಗಾಗಿ ಈಗ ರಾಗಿ ಸೀಸನ್ ಅಲ್ವಾ, ಹಾಗಾಗಿ ರಾಗಿನೆಲ್ಲ ಸ್ವಲ್ಪ ತೆನೆನೆಲ್ಲ ಕಿತ್ಕೊಂಬಂದಿದ್ದೆ. ಇದರಿಂದ ಒಂದು ರೆಸಿಪಿ ಮಾಡೋಣ ಅಂತ. ಅದು ಹೇಗೆ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ. ಈಗ ತುಂಬ ಹೆಲ್ತಿ ರೆಸಿಪಿ ಇದು. ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಈ ಥರ ಮಾಡ್ಕೊಂಡು ತಿಂತಾಯಿದ್ವಿ. ನೀವು ಯಾರಾದರೂ ಚಿಕ್ಕ ಮಕ್ಕಳಲ್ಲಿ ಈ ಥರ ಮಾಡ್ಕೊಂಡು ತಿಂತಿದ್ರೆ ಕಾಮೆಂಟ್ ಮಾಡಿ. ಬನ್ನಿ ಈಗ ಅದು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ. ನಾವು ಸಣ್ಣ ಮಕ್ಕಳಲ್ಲೆಲ್ಲ ಹಿಂಗೆ ಸುಟ್ಕೊಂಡು ತಿಂತಾಯಿದ್ರೆ ಆಗ ನಾವು ಒಲೆಯಲ್ಲಿ ಸುಡ್ತಾಯಿದ್ವಿ. ಈಗ ಒಲೆ ಇಲ್ಲದೆ ಇರೋದ್ರಿಂದ ಗ್ಯಾಸ್ ಮೇಲೇ ಸುಟ್ಕೋಬೇಕು. ನೋಡಿ, ಈ ಥರ ಸ್ಟವ್ ಮೇಲೆ ಇಟ್ಬಿಟ್ಟು ಸುಟ್ಕೋಬೇಕು ಚೆನ್ನಾಗಿ. ತೆನೆನ ಚೆನ್ನಾಗಿ ಸುಟ್ಬಿಟ್ಟು ಅದು ಬಿಸಿ ಇದ್ದಾಗಲೇ ಉಜ್ಕೊಬಿಡ್ಬೇಕು. ಅದು ಚೆನ್ನಾಗಿ ಉದುರುತ್ತದು. ಈ ಥರ ನೋಡಿ, ಚೆನ್ನಾಗಿ ಬಿಸಿ ಇದ್ದಾಗಲೇ ಆ ಥರ ಉಜ್ಕೋಬೇಕು. ಎಲ್ಲ ತೆನೆನೂ ನಾನು ಇದೇ ಥರ ಸುಟ್ಕೊಂಡು ಉಜ್ಕೊತಾ ಇದ್ದೀನಿ. ಚೆನ್ನಾಗಿ ಉಜ್ಬಿಟ್ಟು ಈ ಥರ ಅದೆಲ್ಲ ಕಾಳು ಬಿಟ್ಕೊಳ್ಳುತ್ತೆ, ರಾಗಿ ಕಾಳು. ಇದರಲ್ಲಿ ಹಾಲಿನಂಶ ಇರುತ್ತೆ ಈ ಥರ ಹಸಿ ತೆನೆಯಲ್ಲಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈ ಥರ ಹಸಿ ತೆನೆಯಲ್ಲಿ ಹಾಲಿನಂಶ ಚೆನ್ನಾಗಿರುತ್ತೆ. ಈ ಥರ ಮಾಡಿ ಮಕ್ಳಿಗೂ ಕೊಡಿ, ಹೆಲ್ತ್ಗೆ ಒಳ್ಳೆಯದು. ಈಗಿನ ಕಾಲದ ಮಕ್ಳಿಗೆ ಇದೇನು ಅಂತಲೇ ಗೊತ್ತಿರಲ್ಲ ಪಾಪ. ನಾನು ಅದಕ್ಕೆ ತೊಗೊಂಬಂದೆ, ಮಾಡೋಣ ಮಕ್ಳಿಗೂ ತಿನ್ನಿಸೋಣ ಅಂದ್ಬಿಟ್ಟು. ನಾವು ತಿಂದಿದ್ವಿ ಚಿಕ್ಕ ಮಕ್ಕಳಲ್ಲಿ. ರಾಗಿ ಸೀಸನ್ ಬಂದರೆ ನಮ್ದು ಇದೇ ಕೆಲಸ, ತೊಗೊಂಬರೋದು, ಸುಟ್ಕೊಂಡು ತಿನ್ನೋದು. ಸಕ್ಕರೆ ಹಾಕ್ಕೊಂಡಾಗೆಲ್ಲ ಸಕ್ಕರೆ ಎಲ್ಲ ಹೊರಗಡ್ಲೆ ಸ್ವಲ್ಪ ಹಾಕ್ಕೊಂಡು ತಿಂತಾಯಿದ್ವಿ. ನೋಡಿ, ಈ ಥರ ಎಲ್ಲ ಉಜ್ಕೊಂಡು ಚೆನ್ನಾಗಿ ಅದ್ಮೇಲೆ ಸಿಪ್ಪೆ ಎಲ್ಲ ಇರುತ್ತಲ್ಲ, ಅದನ್ನೊಂದು ಮರಕ್ಕೆ ಹಾಕ್ಕೊಂಡು ಕೇರ್ಕೋಬೇಕು. ಈಗ ಮರಕ್ಕೆ ಹಾಕ್ಕೊಂಡು ಕೇರ್ಕೊತೀನಿ ನೀಟಾಗಿ ಅದನ್ನು. ನೋಡಿ, ಎಲ್ಲ ಅದು ಸುಟ್ಕೊಂಡು ಉಜ್ಕೊಂಡು ನೀಟಾಗಿ ಅದ್ಮೇಲೆ ಸಿಪ್ಪೆ ಎಲ್ಲ ಉಜ್ಬಿಟ್ಟು ಈ ಥರ ಮರದಲ್ಲಿ ಹಾಕ್ಕೊಂಡು ಕೇರ್ಬಿಟ್ರೆ ನೀಟಾಗಿ ಅದ್ಮೇಲೆ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ. ನೋಡಿ, ಈ ಥರ ಹಾಕ್ಕೊಂಡು ಕೇರ್ಕೋಬೇಕು. ಕೇರಿದ್ಮೇಲೆ ಅದ್ಮೇಲೆ ಏನು ಸಿಪ್ಪೆ ಇರುತ್ತೆ ಎಲ್ಲ ನೀಟಾಗಿ ಬರುತ್ತೆ. ಮತ್ತು ಅದಕ್ಕೆ ನಾವು ಸಕ್ಕರೆನೇ ಇಲ್ಲ ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು ಹೆಲ್ತ್ಗೆ. ನಾನು ಬೆಲ್ಲ ಹಾಕ್ಬೇಕಿತ್ತು, ಸಕ್ಕರೆ ಹಾಕ್ಬಿಟ್ಟೆ ನಾನು. ಬೆಲ್ಲ ಸಣ್ಣಗೆ ಪೀಸ್ ಕಟ್ ಮಾಡಿ ಹಾಕ್ಕೊಡ್ರಿ, ಇನ್ನೂ ಒಳ್ಳೆಯದು ಬೆಲ್ಲ ಹಾಕ್ಕೊಂಡ್ರೆ. ಅದ್ರ ಜೊತೆ ಸ್ವಲ್ಪ ಹುರ್ಗಡ್ಲೆನೂ ಹಾಕ್ಕೊಳ್ಳಿ. ಈ ಥರ ರೆಸಿಪಿ ಮಾಡ್ಕೊತೀನಿ, ಹೆಲ್ತಿ ರೆಸಿಪಿ. ತುಂಬ ಒಳ್ಳೆಯದು ಈ ಥರ ರಾಗಿ ಸೀಸನ್ ಬಂದಾಗ. ನೋಡಿ, ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ನನಗೆ ಆಮೇಲೆ ನೆನಪಾಯ್ತು ಬೆಲ್ಲ ಹಾಕಬೇಕಾಗಿತ್ತು, ಇನ್ನೂ ಚೆನ್ನಾಗಿರ್ತಿತ್ತು, ಹೆಲ್ತಿಯಾಗಿರ್ತಿತ್ತು ಅಂತ. ನೋಡಿ, ಯಾರು ನೀವೆಲ್ಲ ಚಿಕ್ಕ ಮಕ್ಕಳಲ್ಲಿ ಮಾಡ್ಕೊತೀರ ನೆನಪಾಗಿದ್ದರೆ ನನಗೊಂದು ಕಾಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಸ್ನೇಹಿತರೆ.